ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ಅಪ್ಡೇಟ್ ಬಂದಿದೆ ಗವರ್ಮೆಂಟ್ ಆಫ್ ಕರ್ನಾಟಕ ಇಂದ. ನಿಮ್ದು 2025 ಮತ್ತೆ 26 ಸ್ಟೂಡೆಂಟ್ಸ್ ಇದಾರಲ್ಲ, ಎಲ್ಲಾ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ ಗೆ ಹೊಸ ತರದ್ದು ಪಾಸಿಂಗ್ ಮಾರ್ಕ್ಸ್ ರಿಲೀಸ್ ಆಗಿದೆ. ಸ್ಟೂಡೆಂಟ್ಸ್ ಬನ್ನಿ, ಕ್ರಿಸ್ಪ್ ಆಗಿರುತ್ತೆ ವಿಡಿಯೋ. ಬೇಗ ವಿಡಿಯೋ ನೋಡ್ಸಿ ನೋಡ್ಕೊಂಡ್ಬಿಡಿ. ಎಲ್ಲರೂ ಕೂಡ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಚಾನಲ್ ಹೊಸಬ್ರು ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಆಮೇಲೆ ಸಬ್ಸ್ಕ್ರೈಬ್ ಮರಿಬೇಡಿ ಇಫ್ ಯು ವಾಂಟ್ ಎನಿ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಎನಿ ಆಫ್ ದ ಫಾಲೋಯಿಂಗ್ ಟಾಪಿಕ್ಸ್. ನೋಡಿ ಇಲ್ಲಿ ಸ್ಟೂಡೆಂಟ್ಸ್, ನಾವು ಏನ್ ನೋಡ್ತೀವಿ ಅಂದ್ರೆ, ಫಸ್ಟ್ ಈ ನೋಟಿಸ್ ಅಲ್ಲಿ ನಿಮ್ಗೆ ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ. ಏನದು ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಅಂತಂದ್ರೆ, ನಿಮ್ದು ಪರ್ ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ಬರಬೇಕು, ಎಂಟೈರ್ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಬರಬೇಕು. ಇಲ್ಲಿ ನೋಡಿ, ಈಗ a candidate shall be declared to pass the PU examination if the candidate secures not less than 30%. ಅರ್ಥ ಏನಂತಂದ್ರೆ, ಎವ್ರಿ ಸಿಂಗಲ್ ಸಬ್ಜೆಕ್ಟ್ ಅಲ್ಲಿ ಮಿನಿಮಮ್ 30% ಅವ್ರಿಗೆ ಬರಲೇಬೇಕು. ಅದಾದ್ಮೇಲೆ ಸ್ಟೂಡೆಂಟ್ಸ್ ಇದು ನೋಡಿ, including marks obtained in the written examination and internal assessment or practical examination, not less than 30% of the aggregate marks across all subjects. So ಇದರ ಅರ್ಥ ಏನಂತಂದ್ರೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಮುಂಚೆ ಏನಿತ್ತು, ಮುಂಚೆ ನಿಮ್ಗೆ 80 ಮಾರ್ಕ್ಸ್ ಮ್ಯಾಥ್ಸ್ ಆಗ್ಲಿ ಲ್ಯಾಂಗ್ವೇಜಸ್ ಅಲ್ಲಿ ಆಗ್ಲಿ, ರೈಟ್, 28 ಮಾರ್ಕ್ಸ್ ಬರಬೇಕಿತ್ತು. ಅದೇ ನಿಮ್ದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಿಮ್ಗೆ 70 ಅಲ್ಲಿ 21 ಮಾರ್ಕ್ಸ್ ಬರಬೇಕಿತ್ತು. ದಟ್ ಈಸ್ ಬೇಸಿಕ್ಲಿ ಮುಂಚೆ ಇರೋದು. ಈಗ ಹೊಸ ರೂಲ್ಸ್ ಏನು? ಹೊಸ ರೂಲ್ಸ್ ಪ್ರಕಾರ ಈಗ ನಿಮ್ಗೆ 80 ಮಾರ್ಕ್ಸ್ ಪೇಪರ್ ಇದೆಯಲ್ಲ, ಅದರಲ್ಲಿ ಪರ್ ಸಬ್ಜೆಕ್ಟ್ 30% ನಿಮ್ಗೆ ಬರಲೇಬೇಕು ಮಾರ್ಕ್ಸ್. ದಟ್ ಇಸ್ 24 ಮಾರ್ಕ್ಸ್ ನಿಮ್ಗೆ ಬರಲೇಬೇಕು, ಮಿನಿಮಮ್ ಬರಲೇಬೇಕು. ಮ್ಯಾಥ್ಸ್ ಅಲ್ಲಿ, ಇಂಗ್ಲಿಷ್ ಅಲ್ಲಿ ಅದೆಲ್ಲ. ಆಮೇಲೆ ವಿತ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದು, ಆ 70 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಮಿನಿಮಮ್ 30%, ದಟ್ ಇಸ್ 21 ಮಾರ್ಕ್ಸ್ ಸಿಗ್ಲೇಬೇಕು ನಿಮ್ಗೆ. ಸೊ ದಿಸ್ ಇಸ್ ದ ಪರ್ ಸಬ್ಜೆಕ್ಟ್. ಪರ್ ಸಬ್ಜೆಕ್ಟ್ ನಿಮ್ಗೆ 24 out of 80 marks, 21 out of 70 marks. ಓಕೆ, ನೀವೊಂದು ಐಡಿಯಾ ಬರುತ್ತೆ, ಸರ್ ಈಗ ನನಗೆ ಎಲ್ಲಾದ್ರಲ್ಲೂ ಕೂಡ ಜಾಸ್ತಿ ಆಗ್ಬಿಟ್ಟಿದ್ದೀನಿ. ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, PC, MB, ಇಂಗ್ಲಿಷ್, ಕನ್ನಡ ಎಲ್ಲಾದ್ರಲ್ಲೂ ಕೂಡ ನಾನು ಜಸ್ಟ್ ಪಾಸ್ ಆಗಿದ್ದೀನಿ. ಎಲ್ಲಾ ಕಡೆ 21, 21, 21, 24, 21 ಆ ತರ ಬಂದಿದೆ. ಅಂದ್ರೆ ಪಾಸ್ ಆಗ್ತೀನ ಸ್ಟೂಡೆಂಟ್ಸ್? ನಾನು ಪಾಸ್ ಆಗಲ್ಲ. ಯಾಕಂದ್ರೆ ಸ್ಟೂಡೆಂಟ್ಸ್, ನಿಮ್ಗೆ ಈಗ ಎಲ್ಲಾ ಸಬ್ಜೆಕ್ಟ್ಸ್ ಇದೆಯಲ್ಲ, ಆಲ್ ದ ಸಬ್ಜೆಕ್ಟ್ಸ್ ಆರ್ ಫಾರ್ 100 ಮಾರ್ಕ್ಸ್. ನಿಮ್ಮೆಲ್ಲರಿಗೂ ಗೊತ್ತು, 100, 200, 300, 400, 500, 600 marks. So in total 600 marks ಅಲ್ಲಿ, in total 600 marks ಅಲ್ಲಿ ನಿಮಗೆ ಮಿನಿಮಮ್ ಆಫ್ 33% ಬರಲೇಬೇಕು. ದಟ್ ಈಸ್ ಅರೌಂಡ್ 198 ಮಾರ್ಕ್ಸ್. ಸೊ 198 ಮಾರ್ಕ್ಸ್ ಕೆಳಗಡೆ ಹೋದ್ರೆ ನೀವು ಫೇಲ್ ಆಗ್ತೀರಾ. ಸೊ ಮಿನಿಮಮ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರಲೇಬೇಕು? ಲೆಟ್ಸ್ ಸೇ ನಿಮ್ಗೆ ಒಂದು, ಈಗ ನಿಮ್ಗೆ ಎಕ್ಸಾಮ್ ಅಲ್ಲಿ ಲೆಟ್ಸ್ ಸೇ ನಿಮ್ಗೆ 205 ಮಾರ್ಕ್ಸ್ ಬಂದಿದೆ. ಈಗ ನೀವು ಇಂಗ್ಲಿಷ್ ಅಲ್ಲಿ, ಕನ್ನಡ ಅಲ್ಲಿ ಚೆನ್ನಾಗಿ ಮಾಡಿದ್ರಿ, ನೀವು ಎಕ್ಸ್ಟ್ರಾ ಮಾರ್ಕ್ಸ್ ಬಂದ್ಬಿಟ್ಟಿದೆ, ನಿಮ್ಗೆ 205 ಮಾರ್ಕ್ಸ್ ಬಂದಿದೆ ಅನ್ಕೊಳ್ಳಿ. ಬಟ್ ನಿಮ್ಗೆ ಇಲ್ಲಿ ಮ್ಯಾಥ್ಸ್ ಅಲ್ಲಿ ಲೆಟ್ಸ್ ನಿಮ್ಗೆ 21 ಬಂದ್ಬಿಟ್ಟಿದೆ, ಅವಾಗ ಫೇಲ್ ನೀವು. ಎವ್ರಿ ಸಿಂಗಲ್ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ 30% ಬರಲೇಬೇಕು, ಓವರ್ ಆಲ್ ಆಗಿ 33% ಬರಲೇಬೇಕು, ಅವಾಗ್ಲೇ ಮಾತ್ರ ನೀವು ಪಾಸ್ ಆಗೋದು. ಸೊ ಪ್ಲೀಸ್, ಈ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು ಬಿಟ್ರೆ ನೀವು ಇದೇ ಸರ್ಕ್ಯುಲರ್ ಅಲ್ಲಿ ಕೆಳಗಡೆ ಹೋದ್ರಿ ನೋಡಿ ಸ್ಟೂಡೆಂಟ್ಸ್, ಇಲ್ಲೇ ಹೋದ್ರಿ, ನಿಮ್ಗೆ ನಿಮ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಹೇಳಿದ್ದಾರೆ. ಪ್ರಾಕ್ಟಿಕಲ್ ಎಕ್ಸಾಮ್ 30 ಮಾರ್ಕ್ಸ್. ಆ 30 ಮಾರ್ಕ್ಸ್ ಅಲ್ಲಿ 20 ಮಾರ್ಕ್ಸ್ ಇಸ್ ದ ಎಕ್ಸಾಮಿನೇಷನ್, 20 ಮಾರ್ಕ್ಸ್ ಎಕ್ಸಾಮು. ಇನ್ನೊಂದು 10 ಮಾರ್ಕ್ಸ್ ಇದೆಯಲ್ಲ, ಆ 20 ಅಲ್ಲಿ 10 ಮಾರ್ಕ್ಸ್ ಇದೆಯಲ್ಲ, ಆ 10 ಮಾರ್ಕ್ಸ್ ಹೆಂಗ್ ಸಿಗುತ್ತೆ ಗೊತ್ತಾ? ಬರೀ ಅಟೆಂಡೆನ್ಸ್ ಇದ್ರೆ ಸಾಕು ನಿಮ್ಗೆ. ನೋಡಿ, ಔಟ್ ಆಫ್ ದಿಸ್ 20 ಮಾರ್ಕ್ಸ್ ನಿಮ್ಗೆ ಎಕ್ಸಾಮ್ ಇಂದ ಬರುತ್ತೆ. ರಿಮೈನಿಂಗ್ 10 ಮಾರ್ಕ್ಸ್ ಶಾಲ್ ಬಿ ಅವಾರ್ಡೆಡ್ ಟು ಕ್ಯಾಂಡಿಡೇಟ್ ಹೂ ಹ್ಯಾಸ್ 75% ಅಟೆಂಡೆನ್ಸ್ ಇರ್ಬೇಕು ನಿಮ್ದು. ಅದಾದ್ಮೇಲೆ ಮಿನಿಮಮ್ ನಂಬರ್ ಆಫ್ ಕ್ಲಾಸಸ್ ಅಟೆಂಡ್ ಮಾಡಿರ್ಬೇಕು, ಪ್ರಾಕ್ಟಿಕಲ್ಸ್ ಮಾಡಿರ್ಬೇಕು. ಅದಾದ್ಮೇಲೆ ರೆಕಾರ್ಡ್ ಬುಕ್ ಕೊಡಬೇಕು, ಆ ರೆಕಾರ್ಡ್ ಬುಕ್ ಕೊಡಬೇಕು. ಅದಾದ್ಮೇಲೆ ಎಕ್ಸಾಮ್ ಬಂದು ಕುತ್ಕೋಬೇಕು. ಆ ಈಸಿ 10 ಮಾರ್ಕ್ ತುಂಬಾ ನಿಮ್ಗೆ ಎಲ್ಲರಿಗೂ ಸಿಗ್ಲೇಬೇಕು. ಅದು ಆ 10 ಮಾರ್ಕ್ಸ್ ಬಿಟ್ಟು ಒಂದು 20 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಒಂದು ಲೆಚ್ಚ ಒಂದು 15 ಆದ್ರೂ ಬಂತ ಅನ್ಕೊಳ್ಳಿ. ಸೊ ಅಲ್ಲಿಗೆ ನಿಮ್ದು 25 ಮಾರ್ಕ್ಸ್ ಸೆಟ್ ನಿಮ್ 25 ಮಾರ್ಕ್ಸ್. ಅದಾದ್ಮೇಲೆ ಫೈನಲ್ ಎಕ್ಸಾಮ್ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ರ್ಯಾಂಕ್ ಬಂದ್ಬಿಡುತ್ತೆ, ರೈಟ್? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲರಿಗೂ ಇಷ್ಟ ಕರೆಕ್ಟ್ ಕ್ಲೀನ್ ಆಗಿ ಅರ್ಥ ಆಗಿದೆ. ಸೊ ಆಲ್ ದಿ ಬೆಸ್ಟ್ ಎಲ್ಲರೂ ಕೂಡ. ಬಟ್ ನಾನು ಹೇಳೋದೇನಂದ್ರೆ, ಡೋಂಟ್ ಏಮ್ ಫಾರ್ ಪಾಸಿಂಗ್ ಎಲ್ಲರೂ ಆಗ್ತೀರಾ, ಏಮ್ ಫಾರ್ ದ ಹೈಯೆಸ್ಟ್ ಆಫ್ ಮಾರ್ಕ್ಸ್. ಸೊ ಸ್ಟೂಡೆಂಟ್ಸ್, ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ವಿಚ್ ಮಾರ್ಕ್ಸ್ ಆರ್ ಯು ಏಮಿಂಗ್ ಅಟ್, ಆರ್ ವಿಚ್ ಪರ್ಸೆಂಟೇಜ್ ಆರ್ ಯು ಏಮಿಂಗ್ ಅಟ್. 90%, 80%, 99%, ಇಲ್ಲ 100%? ನೀವೇನ್ ಏಮ್ ಮಾಡ್ತಾ ಇರಾ? ಬಿಕಾಸ್ ಎನಿಥಿಂಗ್ ಯು ಏಮ್, ನಾವನ್ನ ಖಂಡಿತ ಹೆಲ್ಪ್ ಮಾಡ್ತೀವಿ ಅಚೀವ್ ಮಾಡ್ಬೇಕಂತ. ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಬೈ ಬೈ ಆಲ್ ಆಫ್ ಯು. ಟೇಕ್ ಕೇರ್ ಅಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.